ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ದುಗುಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ, ಬಜೆಟ್ಟು ಇದು ಎಲ್ಲದೂ. ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ, ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ಆ ನಂಬಿಕೆ ಉಳಿಸ್ಕೊಳ್ಳೋಕೆ ಸಾಧ್ಯ, ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಥವಾ ಟಿ ವಿ ಅವ್ರಿಗಾಗಲಿ ಡಿಜಿಟಲ್ ಅವ್ರಿಗಾಗಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟು. ಏನೇ ರಿಸೋರ್ಸಸ್ ನಾವು ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಕಾನ್ಫಿಡೆಂಟಾಗಿ ಜಗತ್ತಿಗೆ ನನ್ನ ಸಿನಿಮಾ ತೋರಿಸ್ಬೋದು ನಾವು, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ ಎಲ್ರಿಗೂ. ಮತ್ತು ನಾನು ಸಪ್ರೇಟಾಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿದ್ದಾರೆ. ನಮ್ಮ ಪೂಜಾ ಹೇಳ್ದಂಗೆ ಅದನ್ನು ಡೆಫಿನೆಟ್ಲಿ 50 ಡೇಸ್ ಫಂಕ್ಷನ್ಲೋ 100 ಡೇಸ್ ಫಂಕ್ಷನ್ಲೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿದೆ. ತಂದೆ ಇರಲಿ, ತಾಯಿ ಇರಲಿ, ಧರ್ಮಣ್ಣ ಇರಲಿ, ಶ್ರೀವತ್ಸ ಇರಲಿ, ಎಲ್ಲರೂ, ತಂಗಿ, ಪ್ರತಿಯೊಂದು ಸಿನಿಮಾದ ಫನ್ನು, ಎಮೋಷನ್ಸ್ ಎಲ್ಲ ಪಾರ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ, ಲವಿತ್ ಸಿನಿಮಾಟೋಗ್ರಫರು, ಆ್ಯಂಡ್ ನಮ್ಮ ಚೇತನ್ನು, ಯದು, ನಂದೀಶು, ಎಲ್ಲರ ಕೆಲಸಗಳು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು. ತೆರೆಯ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ನಮ್ಮ ಸುರೇಶ್ ಪೂಜಾರಿ, ನಮ್ಮ ಮೇಕಪ್ ಟೀಮು, ಆನಂದಿಂದ ಹಿಡಿದು ಎಲ್ಲರಿಗೂ, ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ. ಹೇಳ್ದಲ್ಲ, ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಪ್ರತಿ ಸರಿನೂ ತುಂಬ ಚೆನ್ನಾಗಿ ಜೊತೆಗೆ ನಿಂತೀರಾ. ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ತುಂಬ ಜನ ಹೇಳ್ತಾರೆ, ನಿನಗೆ ಯಾಕೆ ಬೇಕು ಪ್ರೊಡಕ್ಷನ್ನು, ಆರಾಮಾಗಿ ಇದ್ಬಿಡು ಅಂತ. ಬಟ್ ಹಂಗೆ ಅನ್ಕೋತೀನಿ ನಾನು, ಎಷ್ಟೋ ಸರಿ ಅನಿಸುತ್ತೆ, ಅದನ್ನು ಹೇಳ್ತೀನಿ ಕೂಡ. ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ, ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಇದು ಬರ್ತಿರುತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರೆ, ಇಲ್ಲ ಇನ್ನೊಂದು ಮಾಡ್ಬಿಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ, ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ. ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೈವ್ ಆಗಬೇಕು ಅಂದರೆ ಗೊತ್ತಿಲ್ಲ, ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ನಡೀತಾ ಇರೋವಂಥ ಪ್ರಯತ್ನಗಳು ಇದು ಡಾಲಿ ಪಿಕ್ಚರ್ಸಿಂದ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು, ಅದು ಯಾವಾಗಲೂ ಇದೆ, ಮುಂದೆನೂ ಇರಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾಗಭೂಷಣ್, ಮಲೈಕಾ, ಹೀರೋಯಿನ್ನೇ ಬಿಟ್ಬಿಟ್ಟೆ ನಾನು. ಮಲೈಕಾ ಅವರು ನಮ್ಮ ಸಿನಿಮಾದಲ್ಲೇ ಡೈಲಾಗ್ ಇದೆಯೇನು, ಎಷ್ಟು 5 ಸಿನಿಮಾನ ಮಾಡಿರೋದು, 6 ಸಿನಿಮಾ, ಅದರಲ್ಲಿ 3 ಹಿಟ್ಟು 3 ಸೂಪರ್ ಹಿಟ್ಟು ಅಂತ. ಸೊ ಉಪಾಧ್ಯಕ್ಷ ಹಿಟ್ಟಾಗಿದೆ, ಇದು 2ನೇ ಸಿನಿಮಾ. ಸೊ ಇದೂ ಸೂಪರ್ ಹಿಟ್ ಆಗಲಿ. ನಿಮ್ಮ ಲೇಡಿ ಲಕ್ ಅದು ನಮ್ಮ ಸಿನಿಮಾ ಮೇಲೆ ಇರಲಿ. ಆ್ಯಂಡ್ ನಾಗಭೂಷಣ್, ಈ ಸಿನಿಮಾದಲ್ಲಿ ನೀವು ನಾಗಭೂಷಣ್ಣ ನೀವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ. ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ, ಬಹಳ ಎಂಟರ್ಟೈನ್ ಮಾಡಿದ್ದಾನೆ. ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ತುಂಬ ವರ್ಸಟೈಲಾಗಿ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಾಗಲಿ ವಿದ್ಯಾಪತಿ. ನಮಗೆ ಈಗ ನಾವು ಎಲ್ಲ ಸಂಸಾರಿಗಳಾಗಿ ಬೇರೆ ಬೇರೆ ಇದ್ದೀವಿ, ಅವಾಗವಾಗ ಸಿಗ್ತಾ ಇರ್ತೀವಿ. ಸೊ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರೂ ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದರೂ ಸಿಗದೇ ಇರೋ ರೇಂಜಿಗೆ ನಾಗಭೂಷಣ್ ಬೆಳೀಲಿ, ಅದು ವಿದ್ಯಾಪತಿಯಿಂದ ಆಗಲಿ. ಸೊ ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋ ಹಂಗೆ ಆಗಲಿ, ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಸರ್, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಆರ್ಟಿಸ್ಟ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ. ಆ್ಯಂಡ್ ಅನಕೊಂಡ ಹಾಗೆ ನಿಮ್ಮನ್ನು ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಡೈರೆಕ್ಟರ್ಗಳು ಹೇಳಿದ್ದಾರೆ, ಪಿಕ್ಚರ್ ಇಟ್ಟಾದರೆ ನೆಕ್ಸ್ಟ್ ನಾನು ಅನಕೊಂಡ ಮಾಡ್ತೀವಿ ಅಂತ. ನೆಕ್ಸ್ಟ್ ಸಿನಿಮಾ ಮತ್ತು ಅವ್ರು ಎಲ್ಲಿ ಮರ್ತು ಬಿಡ್ತಾರೋ ಅಂತ ಎಲ್ಲರ ಮುಂದೆ ನೆನಪಿಸ್ತಾ ಇದ್ದೀನಿ. ಅಮೇಝಿಂಗ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.